ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್. ಇವತ್ತು ಚಿಕ್ಕಣ್ಣನ ಮಗಳದು ಬರ್ತ್ಡೇ ಇದೆ, ಫಸ್ಟ್ ಬರ್ತ್ಡೇ. ಅದಕ್ಕೆ ಹೋಗ್ತಾ ಇದ್ವಿ. ನಾನು KGF ಅಲ್ಲಿ ನನ್ನ ಫ್ರೆಂಡ್ ಬರ್ತ್ಡೇಗೆ ಅಂತ ಒಂದು ಫೋಟೋ ಫ್ರೇಮ್ ಮಾಡಿಸಿದ್ದೆ, ಅದನ್ನು ತಗೊಂಡು ಮತ್ತೆ ಹೋಗೋಣ ಅಂತ KGF ಬಂದಿದ್ದು. ಹಂಗೆ ಬಂದುಬಿಟ್ಟು ಆರ್ತಕ್ಕನ ಮತ್ತು ದೀಪ ನಾವೆಲ್ಲ ಜೊತೆಗೆ ಬಂದಿದ್ದು. ಆರ್ತಕ್ಕ ಕೆಲವೊಂದು ವೀಡಿಯೋಸಲ್ಲಿ ಕಾಣಿಸಲ್ಲ ಅಂತ ಯಾರಾದರೂ ನಮ್ಮ ರಿಲೇಷನ್ ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ಅಂದ್ಬಿಟ್ಟು. ಒಬ್ಬೊಬ್ರಿಗೆ ಇರತ್ತಲ್ಲ ಸ್ವಲ್ಪ ಕ್ಯಾಮ್ರಾದ ಮುಂದೆ ನಾಚಿಕೆ ಅನ್ನೋದು, ಆ ಥರ ಅಕ್ಕನಿಗೆ ಸ್ವಲ್ಪ ಶೈ ಫೀಲಿಂಗ್ ಇದೆ. ಅದಕ್ಕೆ ಆ ಅಕ್ಕ ವೀಡಿಯೋದಲ್ಲಿ ಎಲ್ಲಿ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ನಾವೆಲ್ಲ ಹೋದ್ವಿ. ಹೋಗೋಷ್ಟೊಳಗೆ ಅಡುಗೆ ಎಲ್ಲ ಆಗಿತ್ತು, ನಾನ್ ವೆಜ್ ಮಾಡಿಸಿದ್ರು. ಇನ್ನು ತಿಂದುಬಿಟ್ಟು ಮತ್ತೆ ಟೈಮ್ ಆಯಿತು, ಮತ್ತು ನಮ್ಮ ರಿಲೇಷನವ್ರಿಗೆ ಬಂದಿರೋರೆಲ್ಲ ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು ಬರ್ತ್ಡೇಗೆಲ್ಲ ರೆಡಿ ಮಾಡೋಣ ಅಂತ ಬಲೂನ್ಸ್ ಎಲ್ಲ ಇವರು ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಅವರು ಮತ್ತು ಆರ್ತಕ್ಕ ಎಲ್ಲ ಎಲ್ಪ್ ಮಾಡಿದ್ರು ನಮಗೆ. ಅದಕ್ಕೆ ಅದೆಲ್ಲ ರೆಡಿ ಮಾಡೋಣ ಅಂತ ಇದು ಮಾಡಿದ್ವಿ. ಮೀಶೋನಲ್ಲಿ ಬುಕ್ ಮಾಡೋಣ ಅಂತ ಇದ್ದಿದ್ದು ಬಲೂನ್ಸು ಮತ್ತು ಎಲ್ಲ ಆಗಲಿಲ್ಲ. ಅದಕ್ಕೆ ಮತ್ತೆ ನಾವು ಒಂದೊಂದು ಟೈಮು ಬುಕ್ ಮಾಡಿದ್ರೆ ಕೂಡ ಆ ಟೈಮ್ಗೆ ಬರಲ್ಲ. ಆ ಥರ ಅನುಭವ ನನಗೆ ಜಾಸ್ತಿ ಆಗಿದೆ. ಅದಕ್ಕೆ ಸರಿ ಅಂದ್ಬಿಟ್ಟು ದಾರದಲ್ಲೇ ಟ್ರೈ ಮಾಡೋಣ ಅಂತ ಎಲ್ಲ ಇದು ಮಾಡ್ತಾಯಿದ್ವಿ. ನಾನು ದೀಪ ಬಂದುಬಿಟ್ಟು ದೊಡ್ಡ ಇಂಜಿನಿಯರು ಬಿಲ್ಡಿಂಗ್ ಕಟ್ಟೋಕ್ಕೆ ಪ್ಲ್ಯಾನ್ ಹಾಕ್ತೀವಿ ನೋಡಿ, ಆ ಥರ ಪ್ಲ್ಯಾನ್ ಹಾಕಿದ್ವಿ. ಆಗಿಬಿಟ್ಟು ಎಲ್ಲ ರೆಡಿ ಮಾಡಿದ್ದು. ಈ ಟ್ಯಾಲೆಂಟ್ ನಮ್ಮಿಬ್ಬರಿಗೂ ಇದೆ ಅಂತ ಗೊತ್ತಿದ್ದರೆ ನಾವು ಇದೇ ಒಂದು ಜಾಬ್ ಥರ ಮಾಡ್ತಾಯಿದ್ವಿ. ಗೊತ್ತಾಗಲಿಲ್ಲ, ಮೊನ್ನೆ ತಾನೇ ಗೊತ್ತಾಗಿದ್ದು ನಮಗೆ ಅವಳ ಬರ್ತ್ಡೇಗೆ, ನಮ್ಮ ಅಣ್ಣನ ಮಗಳ ಬರ್ತ್ಡೇಗೆ. ನೋಡಬೇಕು ಮುಂದಕ್ಕಾದರೂ ಅವಳು ಕೇಳಿಬಿಟ್ಟು ಇದೇ ಥರ ಪ್ರೋಗ್ರಾಮ್ ಎಲ್ಲ ಮಾಡೋಣ ಅಂತ ಯಾವ್ದಾದ್ರು ಹೇಳ್ಬೇಕು ಅವಳಿಗೆ. ಈ ವಿಡಿಯೋ ಅಂತೂ ನೋಡಿದ್ರೆ ಅವಳು ಪಕ್ಕ ಹೋಗ್ತಾಳೆ. ಆ ಥರ ಪ್ಲ್ಯಾನ್ ಮಾಡಿ ಇದು ಮಾಡಿದ್ವಿ. ಈ ವಿಡಿಯೋ ನೋಡಿ ನಮ್ಮ ಡೆಕೋರೇಷನ್ ನಿಮಗೆ ಏನಾದರೂ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಚೆನ್ನಾಗಿಲ್ಲ ಅಂದರೆ ಪಿಕಪ್ ಮಾಡ್ಕೊತೀವಿ, ಚೆನ್ನಾಗಿದೆ ಅಂದರೆ ಇನ್ನು ಖುಷಿ ಆಗುತ್ತಲ್ಲ. ಏಕೆ ಅಂದರೆ ಏನೂ ಬರ್ದಿರೋರು ನಮ್ಮ ಸ್ಟೈಲಲ್ಲಿ ಒಂದು ಡೆಕೋರೇಷನ್ ಮಾಡಿದ್ವಿ ಅಂದರೆ ಅದು ಖುಷಿನೇ. ಇಲ್ಲ ಚೆನ್ನಾಗಿಲ್ಲ ಅನ್ನೋರು ಹೆಂಗೆ ಪಿಕಪ್ ಮಾಡಬೇಕು ಅನ್ನೋದು ಹೇಳ್ಕೊಡಿ, ಪರವಾಗಿಲ್ಲ ಕಲ್ತ್ಕೊತೀವಿ. ಯಾಕೆ ಅಂದರೆ ನಮ್ಮ ರಿಲೇಷನ್ನಲ್ಲಿ ಚೆನ್ನಾಗಿದೆ ಅಂದರೆ ಕೂಡ ಹೇಳ್ಕೊಳಕ್ಕೆ ಸ್ವಲ್ಪ ನಾಚಿಕೆ. ಅವ್ರಿಗೇನೋ ಗೊತ್ತಿಲ್ಲ ಪಾಪ, ಒಂದು ಲೈಕ್ ಮಾಡಿ ಒಂದು ಚೆನ್ನಾಗಿದೆ ವಿಡಿಯೋ ಅಂತ ಹೇಳ್ಕೊಳಕ್ಕೆ ಕೂಡ ಅವ್ರಿಗೇನೋ ಪಾಪ ಇದಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಆ ಥರ ಮಾತಾಡ್ತಾರಲ್ಲ, ಅವ್ರಿಗೆ ಮಾತ್ರ ಇದು. ಇನ್ನು ನಾನು ಈ ವಿಡಿಯೋ ಇಷ್ಟಪಟ್ಟು ನೋಡೋವ್ರಿಗಂತೂ ಫುಲ್ಲು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಬರ್ತ್ಡೇಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಬಂದ್ವಾ. ಅವಳು ಸ್ವಲ್ಪ ಹೊತ್ತು ಚೆನ್ನಾಗಿದ್ಲು, ಇನ್ನೇನು ಎತ್ಕೊಳೋಣ ಮುದ್ದಾಡೋಣ ಅನ್ನೋದು ಕೂಡ ಇಲ್ಲ. ಅವಳು ಯಾಕೋ ಬರಲ್ಲ ಯಾರ ಹತ್ರಗೂ. ಇನ್ನೊಂದು ನಾವು ದೂರ ಇರ್ತೀವಲ್ಲ, ಒಂದೇ ಸಲ ಹೋದಾಗ ಬಾ ಅಂದರೆ ಅವಳು ಬರಲ್ಲ. ಅವರಮ್ಮಮ್ಮ ಅವರಮ್ಮ ಅವ್ರ ದೊಡ್ಡಪ್ಪ ಅಂದರೆ ತುಂಬ ಇಷ್ಟ. ಅವ್ರ ಹತ್ರ ಮಾತ್ರನೇ ಹೋಗೋದು, ನಮ್ಮ ಜೊತೆಗೆ ಬರಲ್ಲ. ಒಂದು ವಾರ ಒಂದು ತಿಂಗಳಲ್ಲಿ ಏನಾದರೂ ಇದ್ದರೆ ಆವಾಗ ಬರ್ತಾಳೆ ಅವಳು. ಅದಕ್ಕೆ ಸರಿ ಅಂದ್ಬಿಟ್ಟು ಇನ್ನು ಕೇಕ್ಗೆಲ್ಲ ಇದು ಮಾಡಿದ್ವಲ್ಲ, ಬರ್ತ್ಡೇ ವಿಶ್ ಮಾಡಿಬಿಟ್ಟು ಇದು ಮಾಡಿದೆ. ನಮ್ಮ ಅಣ್ಣ ಹೇಳ್ತಾಯಿದ್ರು ಹೋಗಬೇಕು ಅಂದರೆ ಕೂಡ ಅವಳು ಯಾರ ಹತ್ರನೂ ಬಂದಿಲ್ಲ. ಇನ್ನು ನಮ್ಮ ಮಾಮ ಎಲ್ಲ ವಿಡಿಯೋ ಮಾಡ್ತಾಯಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ಇನ್ನು ಕೇಕ್ ಕಟ್ ಮಾಡಿಸೋಣ ಅಂತ ನೋಡಿ ಅಳ್ತಾ ಇದ್ಲು. ಅವಾಗ ಅವ್ರ ಅಮ್ಮಮ್ಮ ಬಂದುಬಿಟ್ಟು ಇದು ಮಾಡಿದ್ದು. ಜಾಸ್ತಿ ಅಂದರೆ ಅವ್ರ ಅಮ್ಮಮ್ಮ ಹತ್ರನೇ ಹೋಗೋದು. ನೋಡು, ಸಾಕಿರೋ ಒಂದು ಮಮತೆ ಅನ್ನೋದು ಇದರಲ್ಲಿ ಕಾಣಿಸುತ್ತೆ, ಆ ಪ್ರೀತಿನಲ್ಲಿ. ನನ್ನ ಮಗಳನ್ನ ಇವಾಗ ನಮ್ಮ ಅಣ್ಣನ ಮಗಳು ನೋಡ್ತಿದ್ರೆ ನನ್ನ ಮಗಳು ನೆನಪಾಗ್ತಾಳೆ. ನನ್ನ ಮಗಳು ಕೂಡ ಅಷ್ಟೇ. ಆದರೂ ನನ್ನ ಹತ್ರ ಬರ್ತಾ ಇದ್ಲು. ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ. ಇವಾಗ ಅವಳಿಗೆ 7 ವರ್ಷ ಆಗುತ್ತೆ, ಆದ್ರೂ ನಮ್ಮ ಅಮ್ಮ ಅಂದ್ರೇ ಇಷ್ಟ. ನಾನು ಅಮ್ಮಮ್ಮ ಬೇಕಂದ್ರೆ ಅಮ್ಮಮ್ಮನೇ ಬೇಕು ಅಂತಾಳೆ, ಅಷ್ಟೊಂದು ಪ್ರೀತಿ. ಅದಕ್ಕೆ ಹೇಳೋ, ಚಿಕ್ಕ ಮಕ್ಕಳಲ್ಲಿ ಎಷ್ಟು ಮಮತೆ ಪ್ರೀತಿ ಅನ್ನೋದು ಯಾರು ಕೊಡ್ತಾರೋ ಜಾಸ್ತಿ, ಅವರು ಮೇಲೆ ಪ್ರೀತಿ ತುಂಬ ಇರುತ್ತೆ. ನಾನು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ದೆ. ಆದ್ರೂ ಗೊತ್ತಿಲ್ಲ, ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ. ಆ ಥರ ನಮ್ಮ ಜುನ್ನು ಕೂಡ ಅಷ್ಟೇ, ಅವ್ರ ಅಮ್ಮಮ್ಮ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಅವಳನ್ನ ಅಷ್ಟೊಂದು ನಾವು ಇದು ಮಾಡಿಲ್ಲ. ಎಲ್ಲ ಗಿಫ್ಟೆಲ್ಲ ಮತ್ತು ಬಟ್ಟೆಗಳೆಲ್ಲ ತಗೊಂಡೋಗಿದ್ವಲ್ಲ, ಅದೆಲ್ಲ ಅವ್ರ ಅಮ್ಮಂದು ಇನ್ನು ಬರ್ತ್ಡೇ ಇತ್ತು. ಅವಳದಾದ್ಮೇಲೆ ಒಂದು 5 ದಿನಕ್ಕೋ ಏನೋ ಇದ್ದಿದ್ದು. ಅದಕ್ಕೆ ಎಲ್ಲ ಅವಳಿಗೂ ವಿಶ್ ಮಾಡಿಬಿಟ್ಟು ನಮ್ಮ ಅತ್ತಿಗೆಗೆ ಮತ್ತು ಬಟ್ಟೆ ಎಲ್ಲ ಅವಳಿಗೆ ಕೈ ಕೊಟ್ಬಿಟ್ಟು ಇದು ಮಾಡಿದ್ವಿ. ಮತ್ತು ಅತ್ತಿಗೆ ಮತ್ತು ಆ ಥರ ಏನು ನಾನು ಕರೆಯಲ್ಲ. ಇಬ್ಬರು ನನಗನ್ನ ಚಿಕ್ಕವರಲ್ಲ, ಮಲ್ಲಿಕಾ ಮಾಲಿನಿ ಅಂತಲೇ ಕರೆಯೋದು. ಕೆಲವೊಬ್ಬರು ಅಕಸ್ಮಾತ್ ಯಾರಾದರೂ ನೋಡಪ್ಪ ಅವ್ರ ಅತ್ತಿಗೆನ ಆ ಥರ ಕರೀತಾರೆ ಅಂದ್ಕೊಳ್ಬೇಡಿ. ಅವರು ಅವಾಗ್ನಿಂದನೂ ನಾನು ಅವ್ರ ಜೊತೆ ಹಂಗೆ ಇರೋದು, ಅವರು ನನ್ನ ಜೊತೆ ಹಂಗೆ ಇರ್ತಾರೆ, ಅಷ್ಟು ಕ್ಲೋಸಾಗಿ. ಅದರಿಂದ ಮತ್ತು ಕೇಕ್ ತಿನ್ನಿಸೋಣ ಅಂತ ಹೋದರೆ ಕೂಡ ಅವಳು ಸುಮ್ಮನೆ ಇದು ಮಾಡ್ತಾಳೆ, ಹತ್ರಗೆ ಬರಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಮತ್ತು ಇನ್ನು ಇದು ಮೇ ತಿಂಗಳಲ್ಲಿ ನಮ್ಮ ದೊಡ್ಡತ್ತಿಗೆದು 3ನೇ ತಾರೀಕು, ಮತ್ತು 11ನೇ ತಾರೀಕು ಬಂದುಬಿಟ್ಟು ನಮ್ಮ ಜುನ್ನೂದು, 16ನೇ ತಾರೀಕು ಬಂದು ನನ್ನ ಮಗಂದು, 18
18ನೇ ತಾರೀಕು ಮಾಲ್ನಿದು ಎಲ್ಲ ಒಂದೇ ತಿಂಗಳಲ್ಲಿ ಬಂದಿದೆ. ಅದಕ್ಕೆ ಆಗೋಗಿರೋವ್ರಿಗೂ ವಿಶ್ ಮಾಡ್ಕೊಂಡು ಕೇಕ್ ತಿನ್ನಿಸ್ಬಿಟ್ಟು ಬರೋವ್ರದ್ದು ಇನ್ನು ನಾವಿರಲ್ಲಲ್ಲ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದುಬಿಡ್ತೀವಲ್ಲ, ಅದಕ್ಕೆ ಅಡ್ವಾನ್ಸಾಗಿ ಎಲ್ಲ ಕೇಕ್ ತಿನ್ನಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ಎಷ್ಟೇ ಟ್ರೈ ಮಾಡಿದ್ರೇನು ಬರಲಿಲ್ಲ ಜುನ್ನು ನಮ್ಮ ಹತ್ರಗೆ. ಇನ್ನು ಊರಿನಿಂದ ನಮ್ಮ ರಿಲೇಷನ್ ಅವರೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲ ಕೇಕ್ ಕಟ್ ಮಾಡ್ತಾಯಿದ್ದೆ ಕಿಶೋರ. ಮತ್ತು ನಾವು ಬಂದುಬಿಟ್ಟು ತೋಟ ಹತ್ರ ಮಾಡಿದ್ದು ಬರ್ತ್ಡೇ. ಇವಾಗ ಮನೆ ಮುಂದೆ ಬಂದುಬಿಟ್ಟು ಸ್ವಲ್ಪ ಇಕ್ಕಟ್ಟಾಗುತ್ತೆ ಯಾರಾದರೂ ರಿಲೇಷನ್ ಅವರೆಲ್ಲ ಬಂದರೆ, ಅದಕ್ಕೆ ಇಲ್ಲಿ ತೋಟ ಹತ್ರ ಮಾಡಿದ್ದು. ಅಣ್ಣವರು ಇಲ್ಲಿ ಮನೆ ಕಟ್ಸಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ಇರುತ್ತಲ್ಲ ಯಾವುದೋ ಒಂದು ಇದರಿಂದ, ಅಂದರೆ ಅಣ್ಣ ಬಂದುಬಿಟ್ಟು ಇಲ್ಲಿ ಹಸುಗಳೆಲ್ಲ ಜಾಸ್ತಿ ಇತ್ತು, ಮನೆ ಹತ್ರ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲೆಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಮತ್ತೆ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲೇ ಮನೆಯೆಲ್ಲ ಕಟ್ಸ್ಕೊಂಡಿದ್ದು. ಆದರೆ ಅಪ್ಪ ತೀರೋದ್ರು ಅಂದ್ಬಿಟ್ಟು ಆವಾಗ ಮನೆ ಪೆಂಡಿಂಗು ಇದು ಮಾಡಿದ್ದು. ಆವಾಗಲಿಂದ ಅದು ಯಾಕೋ ಕಟ್ಟೋಕ್ಕಾಗಲಿಲ್ಲ. ಆ ಮನೆಯೆಲ್ಲ ರೆಡಿ ಆದರೆ ಆ ಗೃಹ ಪ್ರವೇಶ ಮಾಡ್ತಾರಲ್ಲ ಅವಾಗ ಹೋಮ್ ಟೂರ್ ಪಕ್ಕ ನಾನೇ ಮಾಡೋದು. ಅವಾಗ ತೋರಿಸ್ತೀನಿ. ಅಣ್ಣವರು ದೊಡ್ಡದಾಗಿ ಚೆನ್ನಾಗಿ ಮನೆ ಕಟ್ಸ್ಕೊಂಡಿದ್ದಾರೆ, ಆದರೆ ಇನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು ಅಷ್ಟೇ, ಏನು ಜಾಸ್ತಿ ಏನಿಲ್ಲ. ಅವಾಗ ಹೋಮ್ ಟೂರಲ್ಲಿ ಎಲ್ಲ ತೋರಿಸ್ತೀನಿ. ಚೆನ್ನಾಗಿತ್ತು ಮನೆ, ಆದರೆ ಇವಾಗ ಸದ್ಯಕ್ಕೆ ಮಾತ್ರ ಇನ್ನು ಸ್ವಲ್ಪ, ಅದಕ್ಕೆ ನಾನು ಅಷ್ಟೊಂದು ಮನೇನ ಇದು ಮಾಡಿಲ್ಲ. ಇನ್ನೆಲ್ಲ ಮಾಲ್ನಿಗೆಲ್ಲ ಕೇಕು ನಾವು ದೀಪ ಎಲ್ಲ ತಿನ್ನಿಸ್ಬಿಟ್ಟು ರೇಗಿಸ್ತಾ ಬರ್ತಡೇದು. ಇನ್ನು ಅರಿಶಿನ ಕುಂಕುಮ ತಗೊಳ್ಳೋ ಟೈಮು, ಮತ್ತು ನಾವೆಲ್ಲ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಚೆನ್ನಾಗಿ ಇದು ಮಾಡಿದ್ವಿ. ಯಾಕೆಂದರೆ ಮಲ್ಲಿಕಾದು ಆಗೋಗಿತ್ತಲ್ಲ, ಮಾಲ್ನಿದು ಇತ್ತಲ್ಲ ಅದಕ್ಕೆ. ಮತ್ತು ಇವ್ರು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಅಶ್ವಿನಿ ಅಂದ್ಬಿಟ್ಟು. ಅದಕ್ಕೆ ನಾವು ಒಂದು ಹತ್ರ ಸೇರಿದ್ದೀವಿ ಅಂದರೆ ಭೇದ ಭಾವ ಅನ್ನೋದಿಲ್ಲ. ಇವರಪ್ಪ ಇವ್ರ ಜೊತೆ ಮಾತಾಡಬಾರ್ದು, ಇವ್ರು ನಮ್ಮ ಅತ್ತಿಗೆ, ಆ ಥರ ಏನೂ ಇಲ್ಲ, ತುಂಬ ಕ್ಲೋಸ್ ಆಗಿರ್ತೀವಿ. ಅದಕ್ಕೆ ಕೇಕೆಲ್ಲ ತಿನ್ನಿಸ್ಕೊಂಡು ಫುಲ್ ಇದು ಮಾಡಿದ್ವಿ. ಈ ಫ್ರೇಮಲ್ಲಿ ಆರ್ತಕ್ಕ ಕೂಡ ಇದ್ದಾರೆ, ಬಟ್ ನಾನೇ ಅದರಲ್ಲಿ ಕಟ್ ಮಾಡಿದ್ದೆ. ಯಾಕೆ ಅಂದರೆ ಹೇಳಿದ್ನಲ್ಲ ಅಕ್ಕಗೆ ಸ್ವಲ್ಪ ಶೈ ಫೀಲಿಂಗು, ಅದರಿಂದ ಮಾತ್ರ ನಾನು ಇದು ಮಾಡಿದ್ದಷ್ಟೇ. ನಮ್ಮ ಜೊತೆ ಅವರು ಮಿಂಗಲ್ ಆಗ್ತಾರೆ, ಮತ್ತು ವಿಡಿಯೋ ನೋಡಿದವರು ಬೇರೆ ಥರ ಅಂದ್ಕೋಬೇಡಿ. ಮತ್ತು ಅರಿಶಿನ ಕುಂಕುಮ ಎಲ್ಲ ತಗೊಂಡು ದೀಪಾಗೆ ವಿಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಅವಳೇನೋ ಹೇಳ್ಕೊಂಡು ನಗ್ತಾ ಇದ್ಲು, ಸರಿ ಅಂದ್ಬಿಟ್ಟು ಸುಮ್ಮನೆ ನಾವು ಇದು ಮಾಡಿದ್ವಿ. ಮತ್ತು ನಾನು ಅರಿಶಿನ ಕುಂಕುಮ ತಗೋಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಹೋದರೆ ಈ ಕಡೆ ಎಲ್ಲ, ಅಂದರೆ ಮನೆಯಲ್ಲಿ ಮಾಮೂಲಿ ಎಲ್ಲ ಗೊತ್ತಿರೋದು, ಈ ಕಡೆ ಎಲ್ಲ ಬಟ್ಟೆ ಹಾರಾಕೊಳ್ಳೋಕೆ ದಾರ ಎಲ್ಲ ಕಟ್ಟಿದ್ರು, ಅದು ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನೇ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೀಪಾಗೆ ಹೇಳಿ ನಗ್ತಾ ಇದ್ದೆ, ಬೇಡಪ್ಪ ನಾನೇ ನಾನು ವಿಡಿಯೋ ತಗೊತೀನಿ, ಏನು ನೀನು ತೆಗಿಬೇಡ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ಅದಕ್ಕೆ ದೀಪ ಹೇಳ್ತಾಯಿದ್ಲು, ಸರಿನಪ್ಪ ನಿನ್ನಿಷ್ಟ ಅಂದ್ಬಿಟ್ಟು. ಇನ್ನು ಎಲ್ಲ ಮುಗೀತು, ಹೋಗೋಣ ಅಂತ 6 ಗಂಟೆಗೆ ಹೋದ್ವಾ ರೋಡ್ಗೆ, ಮತ್ತು ಬಸ್ಸೇ ಬರಲಿಲ್ಲ ಯಾಕೋ ಗೊತ್ತಿಲ್ಲ. ಮತ್ತು 8 ಗಂಟೆ 9 ಗಂಟೆ ಆಯಿತು, ಆಮೇಲೆ ಬಂತು. ಅದಕ್ಕೆ ಲೈಟ್ ಹಾಕ್ಕೊಂಡು ಬಸ್ಸು ಗಾಡಿಗಳು ಬರೋದೆಲ್ಲ ಸ್ಟಾಪ್ ಮಾಡ್ಕೊಂಡು ನೋಡಿದ್ವಿ, ಯಾವುದೂ ಇಲ್ಲ. 9 ಗಂಟೆಗೆ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್.